ನಮಸ್ಕಾರ ಫ್ರೆಂಡ್ಸ್. ಇಂಡಿಯನ್ ಕಲ್ಚರ್ ವರ್ಸಸ್ ವೆಸ್ಟರ್ನ್ ಕಲ್ಚರ್. ಇದು ವೆಸ್ಟರ್ನ್ ಕಲ್ಚರ್ ಮತ್ತು ಇಂಡಿಯನ್ ಕಲ್ಚರ್ ಹೇಗಪ್ಪ ಅಂದರೆ, ಇದು ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಅಂತ್ಯ ಎಲ್ಲ ಇದರಲ್ಲೇ ಇರುತ್ತೆ. ವೆಸ್ಟರ್ನ್ ಕಲ್ಚರ್ ನಾವು ನೋಡಿದ್ರೆ ಇದು ಫುಲ್ ಫ್ರೀಯಾಗಿರುತ್ತೆ. ಫುಲ್ ಫ್ರೀ ಅಂದರೆ ನಾವು ಊಟ ಮಾಡೋದು ಯಾವಾಗ ಬೇಕಾದರೂ ಊಟ ಮಾಡ್ಬೋದು, ಕೆಲಸ ಯಾವ ಕೆಲಸ ಬೇಕಾದರೂ ಮಾಡ್ಬೋದು, ಬಟ್ಟೆ ನಾವು ಯಾವ ಥರ ಬಟ್ಟೆ ಆದರೂ ಹಾಕ್ಬೋದು, ಪೇರೆಂಟ್ಸು ಇದ್ದರೆ ಇರ್ಬೋದು ಜೊತೆಯಲ್ಲಿ, ಇಲ್ಲಾಂದರೆ ಇಲ್ಲ ಅವ್ರ ಜೊತೆಯಲ್ಲಿ, ಮತ್ತು ಮದುವೆ ಎಷ್ಟು ಮದುವೆ ಆದರೂ ಆಗ್ಬೋದು. ಅಂದರೆ ಅವರು ಯಾವ ಥರ ನೋಡ್ತಾರೆ ಅಂದರೆ, ಇಂಡಿವಿಜುವಲ್ ಅವ್ರಿಗೇನು ಇಷ್ಟ ಆಗುತ್ತೆ ಅದ್ರ ಮೇಲೆ ಜೀವನ ಮಾಡು ಅನ್ನೋ ಥರ ವೆಸ್ಟರ್ನ್ ಕಲ್ಚರ್ ಇರುತ್ತೆ. ಇಂಡಿಯನ್ ಕಲ್ಚರು ಅಂದರೆ ಇದು ಫುಲ್ಲು ಡಿಫ್ರೆಂಟಾಗಿರುತ್ತೆ. ಫಸ್ಟು ಇದು ನಮ್ಮ ಜೀವನ ಶೈಲಿನೇ ಡಿಫ್ರೆಂಟಾಗಿ ಮಾಡುತ್ತೆ. ಯಾಕಪ್ಪ ಅಂದರೆ, ನಾವು ತಿನ್ನೋ ಪದಾರ್ಥ ಇರ್ಬೋದು, ನಾವು ಹಾಕೋ ಬಟ್ಟೆ ಇರ್ಬೋದು, ನಾವು ಆಗೋ ಮದುವೆ ಇರ್ಬೋದು, ಎಲ್ಲ ಏನಪ್ಪ ಅಂದರೆ ಸಂಪ್ರದಾಯಬದ್ಧವಾಗಿರುತ್ತೆ. ಅಂದರೆ ದೊಡ್ಡವರು ಆಲ್ರೆಡಿ ಇದನ್ನೆಲ್ಲ ಯೋಚನೆ ಮಾಡಿ ಇದೇ ಥರ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಅಂತ ಅವರು ತಿಳ್ಕೊಂಡು ಈ ಥರನೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಕಾಲದಲ್ಲಿ ಎರಡು ಮಿಕ್ಸ್ ಆಗಿದೆ. ಇಂಡಿಯನ್ ಕಲ್ಚರು, ವೆಸ್ಟರ್ನ್ ಕಲ್ಚರು ಮಿಕ್ಸ್ ಆಗಿದೆ. ಯಾರಂದರೆ ಅವ್ರಿಗೆ ಇಷ್ಟ ಪ್ರಕಾರ ಅವರು ಜೀವನ ಮಾಡ್ತಾಯಿದ್ದಾರೆ ಹೊರತು ಯಾವುದೇ ವ್ಯಾಲ್ಯೂಸ್ಗೆ ಅವರು ಇವಾಗ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ. ಸೊ ಇದರಿಂದ ನಿಮ್ಗೆ ಯಾವ ಕಲ್ಚರ್ ಇಷ್ಟ ಅಂತ ಕಮೆಂಟ್ ಮಾಡಿ.